ಓ ಇದು ಮೊನ್ನೆ ಫೇಮಸ್ ಆಗಿದೆ ಇಲ್ಲ ಮಾರೇ ನೋಡ್ತದೆ ನೋವಾದ್ರೂ ಡೋ ಅನ್ಕೊಬಿಡು. ಚೆನ್ನಾಗಿದೆ ತುಂಬಾ ಮೀನಿಂಗ್. ನೋಡಿ ಮೇನ್ ನೀಡಲ್ ಯಾವುದೇ ತರ ಓಪನ್ ಆಗಿಲ್ಲ. ಓಕೆನಾ, ಮೀನ್ ಎಕ್ಸ್ಪೈರಿ ಡೇಟ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾವೆಲ್ಲಿ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ಟ್ಯಾಟೋ ಹಾಕ್ಸೋಕೆ ಹೋಗ್ತಿದ್ದೀವಿ. ಎಲ್ಲಿ, ಯಾವ ಟ್ಯಾಟೋ ಅದು ಶಾಪು? ಇಂಗ್ ಟ್ಯಾಟೋಸ್ ಅಂತ ಇದೆ ಅಂತೆ. ಅಲ್ಲಿಗೆ ಹೋಗೋಣ ಇವಾಗ. ಫಸ್ಟ್ ಟೈಮ್ ಇವಳು ಟ್ಯಾಟೋ ಹಾಕ್ಸಿದ್ದಾಳೆ. ಏನಕ್ಕೆ ಯಾವ್ದಾರ ಮನ್ಸು ಬಂತೇನೋ, ಏನು ಟ್ಯಾಟೋ ಹಾಕ್ತಾಳೆ ಅಂತಲೂ ನನಗೆ ಗೊತ್ತಿಲ್ಲ. ನೋಡೋಣ, ಅಲ್ಲಿ ಹೋದ್ಮೇಲೆ ಹೇಳ್ತಾಳಂತೆ. ಬೈಕ್ ಹೊರಗಡೆನೇ ಇಟ್ಟು ಬಂದಿದ್ದೆ, ಇವಾಗ ಹೋಗೋದು ಅಂತೇಳಿ. ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ಟ್ಯಾಟೋ ಹಾಕ್ಸೋಕ್ಕೆ. ಇಂಗ್ ಫೋರ್ಟ್ ಟ್ಯಾಟೋಸ್ ಅಂತ ಇದೆ ನೋಡಿ. ಇವರೇ ಓನರು, ರವಿ ಅಂತ. ನಿಮ್ಗೆ ಎಷ್ಟು ಲೈನ್ ಆಗಬೇಕು ಮೇಡಮ್? 2 ಲೈನ್ಸ್ ಆದರೆ ಬೆಸ್ಟ್. 2 ಲೈನ್ಸ್ ಅಂದರೆ ಸ್ವಲ್ಪ ಇಲ್ಲಿ ಗಂಟ ಹಿಂಗೆ ಬರುತ್ತೆ. 3 ಲೈನ್ಸ್ ಅಲ್ಲಾದರೆ ಮಾಡ್ಬೋದಾ? ನಿಮ್ಮ ಎಕ್ಸ್ಪೀರಿಯನ್ಸ್ ವೈಸಲ್ಲಿ ಇಲ್ಲಿ ಪೇನ್ ಆಗುತ್ತಾ, ಇಲ್ಲಿ ಪೇನ್ ಆಗುತ್ತಾ? ಎರಡು ಕಡೆನೂ ಪೈನ್ ಆಗಲ್ಲ ಮೇಡಮ್, ಅಷ್ಟೊಂದೇನು ಪೈನ್ ಆಗಲ್ಲ. ನಾರ್ಮಲ್ ಅಂತ, ದೊಡ್ಡ ಟ್ಯಾಟೋ ಅಲ್ಲ, ಜಸ್ಟ್ ಲೆಟರ್ಸ್ ಅಲ್ಲ ನಿಂದು. ಅಂದರೆ ಜಾಸ್ತಿ ಸ್ಪೇಸು ಬರಬಾರ್ದು. 1 ಲೈನ್ ಆದಮೇಲೆ ಬರಲ್ಲ ಮೇಡಮ್, ಅದೆಲ್ಲ ನೀಟಾಗಿ ಮಾಡ್ಕೊಡ್ತೀನಿ. ಪಕ್ಕ ಫಸ್ಟ್ ಒಂದು ಬ್ಲೂ ಪ್ರಿಂಟ್ ತೋರಿಸ್ತೀನಿ ನಾನು ನಿಮಗೆ. ಓಕೆನಾ, ಒಂದು ಬ್ಲೂ ಪ್ರಿಂಟ್ ಬರುತ್ತೆ, ಆಮೇಲೆ ಮಿಕ್ಕಿದ್ದು ನೋಡೋಣ, ಅದೇ ಮಾಡೋಣ. ಫಿಕ್ಸ್ ಆಗಿ ಒಂದಕ್ಕೆ ಫಿಕ್ಸ್ ಆಗಿದ್ದಾಳೆ. ಈಗ ಎಲ್ಲ ಲೈನಲ್ಲೂ ಫಸ್ಟ್ ಲೆಟರ್ ನಿಮ್ಗೆ ಕ್ಯಾಪ್ಸ ಬೇಕಾ ಬೇಡವಾ? ಫಸ್ಟ್ ಅದೇ ಮತ್ತೆ ಅವ್ರಿಗೆ ಅದೇ ಹೇಳಿದ್ವಿ. ಇವಾಗ ಪ್ರೈಸು ಇಂಚಸ್ ಬರುತ್ತೆ. ಇಂಚಸ್ಸಿಗೆ ಎಷ್ಟು ತೊಗೊತೀರೋ? 3 ಲೈನ್ ಬರುತ್ತಲ್ಲ ಹಿಂಗೆ. ಲಾಸ್ಟ್ ಲೈನಲ್ಲಿ ಇದೊಂದು ಸಿಂಬಲ್ ಹಾಕಿ. ಪ್ಲೇಸ್ಮೆಂಟ್ ಓಕೆನಾ ನಿಮಗೆ? ಜ್ಯೂಸ್ ತನಕ ಬೇಕಿತ್ತು. ಜ್ಯೂಸ್ ತಲೆ ತಿರುಗಿ ಪೇನ್ ಆಗೋದಿಲ್ಲ ಅಂತ ಹೇಳ್ತಾರಲ್ಲ, ಆಯ್ತದು ಸ್ವಲ್ಪ ಲೈಟ್ ಆಗದು. ಡೆಂಟಿಸ್ಟ್ ಅವ್ರು ಕೂತ್ ನೆನಪಾಯ್ತದೆ. ಎಂತ ಡೆಂಟಿಸ್ಟ್? ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಟಾಟೋ ಬರ್ತದಲ್ಲ ನಿಂದು. ನೋವಾಗಿ ಒದ್ದಗಿದ್ಬಿಡು. ಬಿಡ್ತು 3 ಇರಲಿ ಅಲ್ವಾ? ಅಷ್ಟು ಮಾಡಿದ್ರೆ 3 ಬರುತ್ತಾ? 3 ಲೈನಲ್ಲಿ ಆಗುತ್ತಾ? 3 ಇದೆಯಾ? 3.5 ಇದೆಯಾ? 3.5 ಮಾಡಿ, ಸ್ವಲ್ಪ ಹೋಗುತ್ತೆ ಎಕ್ಸ್ಟ್ರಾ ಅಲ್ಲ. ಅದಕ್ಕೆ 315 ಇದೆ. ಇಷ್ಟು ಬರುತ್ತೆ ಅಷ್ಟೇ. ಚಿಕ್ಕ ಮಾಡಿ ತೋರಿಸ್ತೀನಿ ನೋಡಿ, ನಿಮ್ಗೆ ಇನ್ನೂ ಚಿಕ್ಕದು ಬೇಕಾದ್ರೂ ಮಾಡ್ಬೋದು. ಸರ್, ಇನ್ನೂ ಚಿಕ್ಕದು ಮಾಡಿದ್ರೆ ಕ್ಲಾರಿಟಿ ಇರುತ್ತೆ, ಕ್ಲಾರಿಟಿ ಹೋಗ್ಬಿಡುತ್ತೆ. ಹೋಗ್ತಾ ಎಲ್ಲ ಮಧ್ಯ ತಂದು ಅನ್ಸ್ಬಿಡುತ್ತೆ. ಲೆಟರಿಂಗ್ ಗ್ಯಾಪ್ ಸೇರಲ್ಲ. ಹಂಗೆಲ್ಲ ಆದರೆ ನೀವೇ ನೋಡ್ಬೇಕು. ಇಲ್ಲೋಕೆ ಅಲ್ವಾ ಮೇಡಮ್ ನಿಮಗೆ? ಸ್ವಲ್ಪ ಇನ್ನು ಕೆಳಗಡೆ ಹಾಕಕ್ಕಾಗತ್ತೆ. ಕೆಳಗಡೆ ಆದ್ರೆ ಏನಾಗುತ್ತೆ ಗೊತ್ತಾ? ಇದು ನೋಡಿ ಮಾರ್ಕ್ ಮಾಡಿದ್ದೀನಲ್ಲ, ಇದು ಬೆಂಡ್ ಪ್ಲೇಸ್. ಇಲ್ಲೊಂದು ಲೈನ್ ಇದೆಯಲ್ಲ, ಆ ಲೈನ್ ಇಂದ ಸ್ವಲ್ಪ ಮೇಲಿದ್ರೆ ಕರೆಕ್ಟ್ ಆಗಿರುತ್ತೆ ಅಂತ. ಇದೇನಕ್ಕೋಸ್ಕರ ಸರ್? ಇದು ಸ್ಟೆನ್ಸಿಲ್ ಸ್ಟಫ್ ಅಂತ. ಇದು ಇಲ್ಲಿ ಬ್ಲೂ ಇದೆಯಲ್ವಾ, ಇದು ಅಂಟ್ಕೊಳ್ಳಿ ಅಂತ. ಓಕೆ. ರೆಫರೆನ್ಸ್ಗೋಸ್ಕರ, ಟ್ಯಾಟೋ ರೆಫರೆನ್ಸ್. ಅದನ್ನ ನೋಡ್ಕೊಂಡ್ರೆ ನೀವು ಅದ್ರ ಮೇಲೆ ಬಿಡೋದಾ? ಏನಾಗಲ್ಲ ಅಂದಿದ್ದೀರಾ? ಏನು ಆಗಲ್ಲ ಮಾರತ್ತೆ, ಹೆದರ್ಬೇಡ. ಹಿಂಗೆ ಬರ್ತದೆ. ಇನ್ನೊಂದ್ಸತಿ ನೋಡ್ಕೊಳ್ಳಿ, ಲೈಫ್ ಲಾಂಗ್ ಇರುತ್ತೆ. ನೋಡು, ನೋಡು, ಸ್ಟ್ರೇಟ್ ಆಗೇ ಇದೆ, ಲೈನ್ಸ್ ಎಲ್ಲ ಕರೆಕ್ಟ್ ಆಗುತ್ತೆ, ನೀಟಾಗಿ ಬರುತ್ತಲ್ಲ. 200% ಬರುತ್ತೆ. ನಿಮ್ಮ ಭರವಸೆ ಬರುತ್ತೆ. ಇದು ಆಮೇಲೆ ನೀಟಾಗಿ ಬರುತ್ತಲ್ಲ, ಆರಲ್ಲ? ಬರುತ್ತೆ ಮೇಡಮ್, ಅದೆಲ್ಲ ಗೂಗಲಲ್ಲಿ ನೋಡ್ಕೊಂಡು ಬಂದಿರೋದು ನಾವು. ರೇಟಿಂಗ್ಸ್ ಹಂಗೆ ಹಾಕ್ಬೇಕಪ್ಪ, ನೀವು ಆ ಥರನೇ ಮಾಡ್ಬೇಕೀಗ. ಖಂಡಿತ. ನೋಡಿ, ಮೇನ್ ನೀಡಲ್ ಯಾವುದೇ ಥರ ಓಪನ್ ಆಗಿಲ್ಲ. ಓಕೆನಾ, ಮೇನ್ ಎಕ್ಸ್ಪೈರಿ ಡೇಟ್. ಓಕೆನಾ, ಇದನ್ನ ನೋಡ್ಕೊಳ್ಳಿ. ಆಮೇಲೆ ನೀಡಲ್ಸ್ ಏನಂದ್ರೆ, ನೀಡಲ್ ಸ್ಕ್ಯಾಮ್ ತುಂಬ ನಡೀತಾ ಇದೆ. ಅದರಿಂದ ಮೇನ್ ಎಲ್ಲೇ ಹೋದ್ರೂ ನೀವು ಹೊಸ ನೀಡಲ್ ಯೂಸ್ ಮಾಡ್ತಾ ಇದ್ದಾರ ನೋಡಿ. ನಿನ್ನೆ ಎಷ್ಟು ನ್ಯೂಸ್ ನೋಡಿದೆ. ಆ ನ್ಯೂಸ್ಗೋಸ್ಕರನೇ ತೋರಿಸ್ತಾ ಇದ್ದೀನಿ ಇದನ್ನ. ಓಕೆನಾ, ಇಂಕು ಅಷ್ಟೇ, ತುಂಬ ಒಳ್ಳೆ ಇಂಕೆ ಇದು. ಓಕೆನಾ, ಟ್ರಿಪಲ್ ಬ್ಲ್ಯಾಕ್ ಡೈನಾಮಿಕ್ ಅಂತ. ಫಾರಿನ್ಸ್ ಎಲ್ಲ ಇದನ್ನ ಯೂಸ್ ಮಾಡ್ತಾರೆ. ಪ್ರೊಫೆಷ್ನಲ್ ಟ್ಯಾಟೂ ಸ್ಟುಡಿಯೋದಲ್ಲೆಲ್ಲ ಇದನ್ನ ಯೂಸ್ ಮಾಡ್ತಾರೆ. ಏನಂದ್ರೆ ಮೇನ್ ಎಲ್ಲ ರೀರ್ಯಾಪ್ ಆಗಿರ್ಬೇಕು. ಇನ್ನೊಂದು ರೌಂಡ್ ಯಾವುದೇ ಒಂದು ಸಣ್ಣ ಡಾಟ್ ಇಕ್ಕಿದ್ರು ಅಷ್ಟೇ ಫುಲ್ ಓವರ್ ಆಲ್ ಸೆಟಪ್ಸ್ ಎಲ್ಲ ಚೇಂಜ್ ಆಗಬೇಕು. ಎಲ್ಲ ರೀರ್ಯಾಪ್ ಮಾಡ್ತಾರೆ. ಇದು ನಿಮ್ಮದೇ ಶಾಪ್ ಸರ್? ನಂದು ಓನ್ ಶಾಪ್. 10 years ಇಂದನೂ ಇದೆ.
ನಾನು 3 ಇಯರ್ಸ್ ಬೇರೆ ಕಡೆ ವರ್ಕ್ ಮಾಡಿದೆ, ಅದಾದ್ಮೇಲೆ ನಾನೇ ಓನಾಗಿ ಸ್ಟುಡಿಯೋ ಮಾಡ್ಕೊಂಡಿದ್ದೀನಿ. ಸರ್ಟಿಫಿಕೇಟ್ ಎಲ್ಲ ಇದೆ ನನ್ನ ಹತ್ರ. ಅದೇ ಫಸ್ಟ್ ಟ್ಯಾಟು, ಆಮೇಲೆ ಫಸ್ಟು ಮತ್ತೆ ಲಾಸ್ಟ್ ಆಗ್ಬಿಡೋದು. ಹೌದು, ಆಮೇಲೆ ಶೇಕ್ ಏನಾರು ಆಗ್ಬೋದು. ಏನೂ ಆಗಲ್ಲ ಮೇಡಮ್, ಅಲ್ಲ ನನಗೆ ಪೇನಾಗಿ ನಾನು ಶೇಕ್ ಮಾಡಿದ್ರೆ ಅಂತ. ಮಾಡಲ್ಲ. ಅವಳು ನಾರ್ಮಲ್ ಡಾಕ್ಟರ್ ಹತ್ರ ಎಲ್ಲ ಹೋದ್ರೆ ಎಚ್ಚರ ತಪ್ಪು ಬಿದ್ದುಬಿಡ್ತಾಳೆ ಅದಕ್ಕೆ. ಹೌದಾ? ಈಗ ಅವರಿಗೆ ಎದುರಿಗೆ ಇಲ್ಲ ಮೇಡಮ್, ಏನಿಲ್ಲ. ನೀವು ಕೂತಿದ್ದೀರಾ, ಒಬ್ರು ಕುತ್ಕೊಳ್ಳೋದಕ್ಕೆ ಎದುರ್ಕೊತಾ ಇರ್ತಾರೆ. ಆಮೇಲೆ ನೆಕ್ಸ್ಟ್ ಆಯ್ತು ಅವ್ರು ಹಾಕ್ಸ್ಕೊಂತಾರೆ. ಪೇನ್ ಇದೆಯಾ ನೋಡಿದೆ ಅಷ್ಟೇ, ನೋವಾಗ್ತಿಲ್ಲ ಅಲ್ಲ, ನೋಡಿದೆ ಅಷ್ಟೇ, ಸ್ವಲ್ಪ ಅನ್ಸುತ್ತೆ ಅದು. ಇಲ್ಲಿ ವರ್ಕ್ ಮಾಡ್ತಾ ಇರೋದು ಸರ್ ನೀವು? ಹೌದು, ನಾನು ಕ್ವಾಲಿಟಿ ಇಂಜಿನಿಯರು. ಗೋಲ್ಡನಲ್ಲಿ ಜಿ ಕ್ಯಾಪ್ಸು, ಪ್ರೊಟೆಕ್ಟರಲ್ಲಿ ಪಿ ಕ್ಯಾಪ್ಸು, ಪ್ರಾಸ್ಪರಿಟಿ ಈಗ ಮಾಡೋಕ್ಕಾಗತ್ತೆ ಸರ್ ಅದು? ಮಾಡ್ಬೋದು, ಆದರೆ ಇವಾಗಿರೋ ಥರ ಲುಕ್ ಕೊಡಲ್ಲ. ಇದೇ ಚೆನ್ನಾಗಿದೆ. ಹೆಂಗೆ ಇರಲಿ, ಹಿಂಗೆ ಸಂದದ. ಏನಂದ್ರೆ ರೋಡ್ ಸೈಡ್ ಹಾಕ್ಸ್ಬಾರ್ದು ಅಷ್ಟೇ ಮೇಡಮ್. ಟ್ಯಾಟೂ ಹೌದೌದು, ಸ್ಟುಡಿಯೋದಲ್ಲೆಲ್ಲ ಹಾಕ್ಸಿದ್ರೆ ಚೆನ್ನಾಗಿ ಇವಾಗ ಆ ಥರ ಹಾಕ್ಸೇನೆ ಪ್ರಾಬ್ಲಮ್ ಆಗ್ತಿರೋದಲ್ಲ ಎಲ್ಲ ಕಡೆ. ಹಾಕ್ಸ್ಕೊಂಡ್ಬಿಟ್ಟು ಇಶ್ಯೂಸ್ ಆದಾಗ ಸುಮ್ಮನೆ ಎಲ್ಲರನ್ನು ಬ್ಲೇಮ್ ಮಾಡ್ತಾರೆ. ಸರ್ ಇವಾಗ ಫಸ್ಟ್ ಲೇಯರ್ ಒಂದ್ಸಲ ಮಾಡ್ಕೊಂಡು ಮತ್ತೆ ಅದ್ರ ಮೇಲೆ ಮಾಡ್ತೀರಾ ಆಮೇಲೆ? ಹಾಂ ಸರ್, ಏನಂದ್ರೆ ಪೇನ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅವಾಗ ಅಲ್ವಾ? ಒಂದೇ ವರ್ಕ್ಗೆ ಒಂದೇ ಸತಿ ಡೀಪಾಗಿ ಮಾಡ್ಕೊಂಡ್ ಬಂದ್ರೆ ಸ್ವಲ್ಪ ಜಾಸ್ತಿ ಪೇನ್ ಆಗುತ್ತೆ. ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ನಮ್ಮ ಸ್ಕಿನ್ ಅಲ್ಲಿ 7 ಲೇಯರ್ಸ್ ಇರುತ್ತೆ. 7 ಲೇಯರ್ಸ್ ಅಲ್ಲಿ 3 ಲೇಯರ್ಸ್ ಮಾತ್ರ ನಾವು ಟ್ಯಾಟೂ ಮಾಡಬೇಕು. ಅದು 4 ಲೇಯರ್ 5 ಲೇಯರ್ ಆ ಥರ ಹೋದಾಗ ಏನಾಗುತ್ತೆ, ಬ್ಲೀಡ್ ಆಗುತ್ತೆ, ಜಾಸ್ತಿ ಬ್ಲೀಡ್ ಆಗುತ್ತೆ, ಗಾಯ ಆಗೋ ಚಾನ್ಸಸ್ ಇರುತ್ತೆ, ಸ್ಕಿನ್ ಸರಿಯಾಗಿ ಫೀಲ್ ಆಗಲ್ಲ, ಸ್ಕಿನ್ ಕಿತ್ತೋಗುತ್ತೆ, ಆ ಥರ ಎಲ್ಲ ಇರುತ್ತೆ. ಏನಂದ್ರೆ ಒಳ್ಳೆ ಆರ್ಟಿಸ್ಟ್ ಅಂದ್ರೆ ಅವ್ನಿಗೆ ಇದೆಲ್ಲ ಗೊತ್ತಿರುತ್ತೆ, ನಾಲೆಜ್. ಸುಮ್ಮನೆ ಇವಾಗ ರೋಡ್ ಸೈಡ್ ಹಾಕೋರ್ಗೆಲ್ಲ ಏನು ಗೊತ್ತಿರುತ್ತೆ, ಎಷ್ಟು ಲೇಯರ್ ಇರುತ್ತೆ ನಮ್ಮ ಸ್ಕಿನ್ನಲ್ಲಿ ಅನ್ನೋದು ಅವ್ರಿಗೆ ನಾಲೆಡ್ಜು ಇರಲ್ಲ. ಇದೆಲ್ಲ ಯಾವಾಗ ಹಾಕಿದ್ದು ಸರ್? ಇದೆಲ್ಲ ಒಂದು ಆಲ್ರೆಡಿ 10 ಇಯರ್ಸ್ ಆಯ್ತು. ಕಲಿಬೇಕಾದ್ರೆ ಫ್ರೆಂಡ್ಸ್ ಇರ್ತಾರಲ್ಲ, ನಾನು ಅನ್ಕೊಂಡು ಈ ಥರ ಹಾಕಿದ್ದಾರೆ ಆ ಥರ ಟ್ರಯಲ್ ಮಾಡಿರಲ್ಲ. ಏನು ಮಾಡೋಕ್ಕಾಗಲ್ಲ ಅದೆಲ್ಲ. ಲೇಸರ್ ಟ್ರೀಟ್ಮೆಂಟ್ ಮಾಡ್ಬೋದು, ಆದರೆ ಇದರಲ್ಲೆಲ್ಲ ಒಂದೊಂದು ಮೆಮೊರಿ ಇದೆ ಸರ್. ನಾವು ಕಲಿಬೇಕಾದ್ರೆ, ನಾನು ಕಲಿಬೇಕಾದ್ರೆ ಒಂದು 13 ಇಯರ್ಸ್ ಬ್ಯಾಕ್ ಇದೆಲ್ಲ ಮಾಡ್ಕೊಂಡಿರೋದು. ಇಲ್ಲ ಸರ್, ಒಂದೊಂದು ಟೈಮ್ ನೋವಾಗತ್ತೆ. ಇಲ್ಲ ಏನಂದ್ರೆ ಸರ್, ಒಂದು ಮೆಥಡ್ ಇರುತ್ತೆ ಮಾಡೋದ್ರಲ್ಲಿ. ಇವಾಗ ಪೇನ್ ಆಗ್ತಾ ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ನಾರ್ಮಲ್ ವೇರಿಯಬಲ್ ನೀವು ತಡ್ಕೊಳ್ಳೋ ಅಷ್ಟು. ನನ್ನ ಕೈಯಲ್ಲಿ ಆಗದ್ದೇ ಇಲ್ಲ, ಎದ್ದೋಗ್ತೀನಿ ಅಂದ್ರೆ ಅವ್ರಿಗೆ ಟ್ಯಾಟೂ ಮಾಡಕ್ ಬರ್ತಾರಲ್ಲ. ಇಲ್ಲ ಅಂದ್ರೆ ಇವ್ರು ತುಂಬಾ ಪ್ಯಾನಿಕ್ ಆಗಿರ್ತಾರೆ. ಬಟ್ ಇವಳು ಸಿಕ್ಕಾಪಟ್ಟೆ ಹೆದರ್ಕೊಂಡು ಬಂದಿದ್ಲು ಸರ್, ಆರಾಮಾಗಿ ಕೂತವಳೆ ಆದ್ರೂ. ಹೆವಿ ಟೈಮ್ ತಗೊಳುತ್ತಲ್ಲ, ಇದು ಏನೂ ಅಲ್ಲ. ಅದೇ ಅದೇ ಅನ್ಕೊಂಡು ಇವ್ರು ಬ್ಯಾಂಡ್ ಎಲ್ಲ ನಿಮ್ 4 hours 5 hours ಎಲ್ಲ ಆಗುತ್ತೆ ಬಿಡು. ಇವಾಗ ಏನಂದ್ರೆ 100% ಬ್ಲ್ಯಾಕ್ ಇದು, 80% ಇರುತ್ತೆ ನೋಡಿ, ಈ ಕಲರ್ ಇರುತ್ತೆ, ಇದಕ್ಕಿಂತ ಸ್ವಲ್ಪ ಡಾರ್ಕ್ ಆಗಿರುತ್ತೆ. ಓಕೆನಾ? ಟ್ರಯಲ್ ಮಾಡಿರೋದ? ಇಲ್ಲ, ಇದೆಲ್ಲ ಟ್ರಯಲ್ ಮಾಡಿ. ನೀವ್ ಯಾವ್ದು ಬಿಡ್ಸ್ಕೊಂಡಿದ್ದಿಲ್ವಾ ಸರ್? ಕಾಲಲ್ಲಿ ಇದೆ ತುಂಬಾ ಇದೆಯಾ? ನೀವೇ ಬಿಡ್ಸಿರೋ? ನಾನೇ ಕಲಿಬೇಕಾದ್ರೆ ಗೊತ್ತಾಗ್ಬೇಕಲ್ವಾ ಸರ್, ಎಷ್ಟು ಡೀಪ್ ಆದ್ರೆ ಎಷ್ಟು ಪೈನ್ ಆಗುತ್ತೆ. ಓ, ಆ ಥರ ಪ್ರಾಕ್ಟೀಸ್ ಮಾಡೋದಾ? ಅದು ಅವಳ ಕೈ ಅಷ್ಟು ವೈಟ್ ಇದೆ, ಇನ್ನು ಸಕ್ಕತ್ತಾಗಿ ಕಾಣಿಸ್ತದೆ. ನಿಮ್ದು ಫೇರ್ ಇದೆ ಸರ್ ಸ್ಕಿನ್, ನಿಮ್ದು ಸೂಪರ್ ಆಗಿ ಬರುತ್ತೆ. ಅದ್ರ ಮೀನಿಂಗ್ ಗೊತ್ತಾಯ್ತಾ ಸರ್ ನಿಮ್ಗೆ? ಗೊತ್ತಾಯ್ತು ಸರ್. ಗೊತ್ತಾಯ್ತಾ? ಗೊತ್ತಾಯ್ತು. ಆದ್ರೂ ರಿಯಲ್ ಮೀನಿಂಗ್ ಗೊತ್ತಾಗಿರಲ್ಲ. ಹೌದು, ಅದು ಅವಳೇ ಕಂಡಿಡ್ಕೊಂಡಿರೋದು. ಹೇಳಿ ಮೇಡಮ್, ರಿಯಲ್ ಇದು ಗೋಲ್ಡನ್ ಅಂತಿದ್ದಲ್ವಾ, ಅದು ಅವ್ನ ನೇಮ್. ಓಕೆ. ಹೇಮಂತ್ ಅಂದ್ರೆ ಗೋಲ್ಡನ್ ಮೀನಿಂಗ್ ಬರುತ್ತೆ. ನನ್ನ ಪಪ್ಪ ನೇಮ್ ಗೋಪಾಲ್ ಅಂತ, ಅಂದ್ರೆ ಅದು ಗೋಪಾಲ್ ಮೀನ್ಸ್ ಪ್ರೊಟೆಕ್ಟರ್ ಅಂತಾನೆ ಬರುತ್ತೆ. ಆಮೇಲೆ ಪ್ರಾಸ್ಪರಿಟಿ ಅಂದ್ರೆ ನಮ್ಮಮ್ಮ ನೇಮು ಪದ್ಮಾವತಿ ಅಂತ, ಅದ್ರ ಮೀನಿಂಗ್ ಪ್ರಾಸ್ಪರಿಟಿ. ಸೊ ಅ ಗೋಲ್ಡನ್ ಪ್ರೊಟೆಕ್ಟರ್ ಹೂ ಬ್ರಿಂಗ್ಸ್ ಪ್ರಾಸ್ಪರಿಟಿ ಅಂಡ್ ಡಿವೈನ್ ಬ್ಲೆಸ್ಸಿಂಗ್ಸ್. ನೀವೇ ಇಲ್ಲ ಇದರಲ್ಲಿ, ಅವಳ ಹತ್ರನೇ ಇರೋದಲ್ಲ ಟ್ಯಾಟೂ, ಅವರಿಂದಾನೇ ಬ್ಲೆಸ್ಸಿಂಗ್ಸ್ ಬರ್ತಿರೋದು. ಚೆನ್ನಾಗಿದೆ ತುಂಬಾ ಮೀನಿಂಗ್. ಸ್ವಲ್ಪ ನೋವಾಗ್ತಿಲ್ಲ. ಆಯ್ತದ ಮರ, ನೀವು ಕ್ಯಾಮರಾ ಇಟ್ಬಿಟ್ಟು ನೋವಾಗ್ತಾ ಇದೆಯಾ ಅಂದ್ರೆ ಇಲ್ಲ ನೋವಾಗ್ತದೆ ಸ್ವಲ್ಪ. ಬಟ್ ನನಗೆ ಗೊತ್ತಿರ್ಲಿಲ್ಲಾಗಿತ್ತು ಸರ್, ನೀವು ಆ ಥರ ನಿಮ್ಮ ಕಾಲ ಮೇಲೆ ನೀವೇ ಬಿಡಿಸ್ಕೊಂಡು ಅಷ್ಟು ಪ್ರಾಕ್ಟೀಸ್ ಮಾಡಿ ಈ ಥರ ಮಾಡಿರೋದು ಅಂತ ನನಗೆ ಗೊತ್ತಿರಲಿಲ್ಲ. ತುಂಬಾ ಇದೆ ಸರ್ ಹಿಸ್ಟ್ರಿ ಕಾಲಲ್ಲೇ. ನಾನು ಫಸ್ಟ್ ಬಂದು ಒಳಗಡೆ ಬಂದವಾಗ ಅವ್ರ ಕೈ ಟಾಟೋ ನೋಡ್ಬಿಟ್ಟು ನಂದು ಹಿಂಗೆ ಆಗ್ಬಿಡತ್ತ ಬರ್ಬಾರ್ದಿತ್ತು ಅನ್ಕೊಂಡ್ಬಿಟ್ಟು. ನಂದ ಆಮೇಲೆ ನೀವು ಹೇಳಿದ್ರಲ್ಲ ಟ್ರಯಲ್ಗೋಸ್ಕರ ಅಂತ.
ಬಟ್ ಮಸ್ತಾಗಿ ಬರ್ತದ ಲೆಟ್ರ್ ಮಾತ್ರ. ಸ್ವಲ್ಪ ದಪ್ಪ ಆಗತ್ತಲ್ಲ ಈಗ? ಇಲ್ಲ ಸರ್, ಏನಿದೆಯೋ ಅದೇ ಇರುತ್ತೆ. ಸ್ವಲ್ಪ ಸ್ಪೆಲ್ಲಿಂಗ್ ಇರುತ್ತೆ, ಸ್ವಲ್ಪ ಸರಿಯಾಗಿ ನೋಡಿ ಸರ್, ನಂದು ಟ್ಯಾಟ್ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರಾ? ಫಿನಿಶಿಂಗ್ ಎಲ್ಲ ಚೆನ್ನಾಗಿದೆ. ಫುಲ್ ದಪ್ಪ ಆಗ್ಬಿಡ್ಬೇಕು, ಒಳ್ಳೆ ಬೈಸಿಪ್ ಬಂದ್ಬೇಕು. ಥ್ಯಾಂಕ್ ಯು ಸರ್. ಎಷ್ಟು ಗಂಟೆ ತನಕ ಓಪನ್ ಇರುತ್ತೆ? 11 ಮಾರ್ನಿಂಗ್ 10 to ನೈಟ್ 11 ಓಪನ್ ಇರುತ್ತೆ ಎಲ್ಲ ದಿನ. ನಿಮ್ಮದು ಟ್ಯಾಟೋ ಎಲ್ಲ ಭಯಂಕರ ಪೇನ್ ಆಗಿರುತ್ತೆ ಸರ್. ಅಣ್ಣ ಬ್ಯಾಂಡ್ ಎಲ್ಲ ಹಾಂ, ಸರಿಯಾಗಿದೆ. ಅದು ಫಿಲ್ ಮಾಡಬೇಕಾದ್ರೆ ಅದೊಂದು ನೀಡಲ್ ಜಾಸ್ತಿ ಇರುತ್ತಲ್ಲ, ಅದು ಹಾಕ್ತಾರಲ್ವಾ? ಮ್ಯಾಗ್ನಮ್ ಸರ್. ಅದು ನೀಡಲ್ ಅಂತ ಶೇಡಿಂಗ್ ನೀಡಲ್. ಹಾಂ, ಅದೊಂದು ಸ್ವಲ್ಪ ನಾರ್ಮಲ್ ಆಗಿ ಪೇನ್ ಆಗುತ್ತೆ. ಹಾಂ, ಸಖತ್ ಖುಷಿ ಆಯಿತು ಸರ್ ನಿಮ್ಮ ಹತ್ರ ಮಾತಾಡಿ. ಹೌದಾ? ಹಾಂ, ಥ್ಯಾಂಕ್ ಯು ಸೋ ಮಚ್ ಸರ್. ಅದರಲ್ಲಿ ನೋಡಿ ಒಂದು ಬುಕ್ ಇದೆ, ನಮ್ಮ ಸ್ಟೂಡೆಂಟ್ಸ್ ಎಲ್ಲ ವರ್ಕ್ ಮಾಡಿರೋ ಡ್ರಾಯಿಂಗ್ ಎಲ್ಲ ಇದೆ ಅದರಲ್ಲಿ ತುಂಬಾ ಚೆನ್ನಾಗಿದೆ. ಬರ್ತಾರೆ, ತೋರಿಸ್ತಾರೆ. ಇನ್ನು ಎಷ್ಟು ಗಂಟೆ ಆಗೋದು ಸರ್? ಇದಾ? ಹಾಂ, ಇನ್ನೊಂದು 30 ಮಿನಿಟ್ಸ್. 30 ಮಿನಿಟ್ಸ್. ಅವ್ರು ಉಜ್ಜಿದಾಗ ಮತ್ತೆ ಸ್ವಲ್ಪ ನೋವಾಯ್ತು. ಆಗೋಯ್ತು ಮೇಡಮ್, ಆಗೋಯ್ತು. ಇನ್ನ ಒಂದು ಲೈನ್ ಹಂಗೆ ಇದೆ. ಇದೆಲ್ಲ ಯಾರು ಬಿಡಿಸಿರೋದು ಸರ್? ನೀವೇನಾ? ಸ್ಟೂಡೆಂಟ್ಸಾ? ಸ್ವಲ್ಪ ಆದ್ರೂ ಇಂಟ್ರೆಸ್ಟ್ ಇರ್ಬೇಕಲ್ವಾ ಸರ್ ಅದ್ರ ಮೇಲೆ? ಇಲ್ಲಾಂದ್ರೆ ಹಂಗೆ ಬಿಡ್ಸಕ್ಕಾಗಲ್ಲ ಬರ್ದೇ ಇರೋರೆಲ್ಲ. ಆಗಲ್ಲ, ಸ್ವಲ್ಪ ನಾಲೆಡ್ಜ್ ಇರಬೇಕು. ಹೇಳ್ಕೊಡ್ತೀವಿ ಸರ್ ನಾವು ಅದನ್ನು, ಸ್ಟಾರ್ಟಿಂಗ್ ಇಂದ ಬೇಸಿಕ್ ಇಂದ ಹೇಳ್ಕೊಡ್ತೀವಿ. ಏನು ಸಖತ್ತಾಗದು ಇದು ನೋಡಿ. ಇನ್ನೂ ಇದೆ ನೋಡಿ ಸರ್. ಇದು ನೋಡಿ, ಪುನೀತ್ ರಾಜ್ಕುಮಾರ್. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಟ್ರೈನಿಂಗ್ ಕೊಡ್ತೀರಾ? ಖಂಡಿತ ಕೊಡ್ತೇನೆ, ನಮ್ಮ ಕೆಲಸನೇ ಟ್ಯಾಟೂ ಟ್ರೈನ್. ಹೌದಾ? ಟ್ರೈನಿಂಗ್ ಎಲ್ಲ ಕೊಡ್ತೀರಾ? ಓ, ಇದು ಮೊನ್ನೆ ಫೇಮಸ್ ಆಗಿದ್ದು ನೋಡಿ. ಇದಿಷ್ಟು ಇವರು ಸ್ಟೂಡೆಂಟ್ಸ್ ಮಾಡಿರೋದು. ಇದು ನೀವು ಮಾಡಿರೋದಾ ಸರ್? ಇಲ್ಲ, ಸ್ಟೂಡೆಂಟ್. ನೋಡಿ ಸಖತ್ತಾಗಿ ಬಂದಿದೆ. ಎಂತಾನೆ ಇನ್ನು ಮುಗ್ದಿಲ್ಲ. ನೋಡ್ತಿದೆ ಈಗ. ಇದೊಳ್ಳೆ ಡವ್ ಮಾಡ್ತಿದ್ದಾರೆ. ಇಲ್ಲ ಮಾರೇ, ನೋಡ್ತದೆ. ನೋವಾದ್ರೂ ಡವ್ ಅನ್ಕೊಂಡ್ಬಿಡಿ. ಮುಗಿತಾ ಬಂತು ಲಾಸ್ಟ್. ವರ್ಕ್ ಆಕ್ಚುಲಿ ಚೆನ್ನಾಗಿದೆ. ಈ ತರ ಸಿಂಬಲ್ ಎಲ್ಲಾನು ನೀಟಾಗಿ ಬಂದಿದೆ. ಒಂಚೂರು ಎಲ್ಲೂ ಮರ್ಜ್ ಆಗೋ ತರ ಏನೂ ಇದಾಗಿಲ್ಲ. ಲೆಟರ್ಸ್ ಎಲ್ಲ ಒಳ್ಳೆ ಕ್ಲಾರಿಟಿಲಿ ಬಂದದಲ್ಲ. ನನಗೆ ಯಾವ್ದು ಬೋಲ್ಡ್ ಲೆಟರ್ಸ್ ಅಲ್ಲಿ ಯಾವ ಫಾಂಟ್ ಸೈಜ್ ಅಲ್ಲಿ ಬೇಕಿತ್ತೋ ಅದನ್ನೇ ಮಾಡ್ಕೊಟ್ಟಿದ್ದಾರೆ. ನಾನು ಎಲ್ಲಿ ಟ್ಯಾಟೋ ಹಾಕ್ಸಿರೋದು ಅಂತಂದ್ರೆ ಇಂಗ್4 ಟ್ಯಾಟೂಸ್ ಅಂತ ರವಿ ಅವ್ರು ಹಾಕಿರೋದು. ಏನಕ್ಕೋಸ್ಕರ ರ್ಯಾಪ್ ಮಾಡೋದು ಸರ್ ಇದು? ಸರಿ, ಇವಾಗ ತಕ್ಷಣಕ್ಕೆ ಧೂಳೇನು ಬೀಳಬಾರ್ದು ಅಂತ. ಇವಾಗ ಹೊರಗಡೆ ಹೋಗ್ತಿರಲ್ಲ ನೀವು, ಗಾಡಿಲೆಲ್ಲ ಹೋಗ್ತಿರಲ್ಲ, ಧೂಳು ಬೀಳಬಾರ್ದು. ಅದ್ರ ಮೇಲೆ ಯಾವುದೇ ಥರ ಏನಂದ್ರೆ ಇವಾಗ ಇನ್ಸ್ಟೆಂಟ್ ಟ್ಯಾಟೂ ಅಲ್ವಾ ಇದು. ಏನಾಗುತ್ತೆ ಅಂದರೆ ಏನಾದರೂ ಹೆಚ್ಚು ಕಮ್ಮಿ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಇದಾಗ್ತೀವಿ ಸಣ್ಣ ರ್ಯಾಪ್. ಇಚಿಂಗ್ ಏನಾದ್ರು ಆಗುತ್ತಾ? ಇಚಿಂಗು ಇವಾಗ ಆಗಲ್ಲ, 7 days ಆದ್ಮೇಲೆ ಆಗುತ್ತೆ. ನೀವೇ ಕಿತ್ಕೋಬಾರ್ದು, ಕೆರ್ಕೋಬಾರ್ದು. 1 hour ಆದ್ಮೇಲೆ ರ್ಯಾಪ್ ರಿಮೂವ್ ಮಾಡಿಬಿಟ್ಟು ಟ್ಯಾಟೂನ ವಾಶ್ ಮಾಡಬೇಕು. ನಾರ್ಮಲ್ ವಾಟರ್, ಯಾವುದೇ ಥರ ಹಾಟ್ ವಾಟರ್ ಬೇಡ, ಕೋಲ್ಡ್ ವಾಟರ್ ಬೇಡ. ನಾರ್ಮಲಾಗಿ ನೀರೆತ್ತು ಹಾಕ್ಕೊಳ್ಳಿ, ಡೈರೆಕ್ಟ್ ಸೋಪ್ ಹಾಕ್ಬಾರ್ದು. ಫೋಮ್ ಮಾಡ್ಕೊಳ್ಳಿ ಕೈಯಲ್ಲಿ ನೀಟಾಗಿ ಫೋಮಲ್ಲಿ ವಾಶ್ ಮಾಡಿ. ವಾಶ್ ಮಾಡಾದ್ಮೇಲೆ ಮತ್ತೆ ನೀರಾಕಿ ನೀಟಾಗಿ ತೊಳೆದ್ಬಿಟ್ಟು ಟ್ಯಾಪ್ ಡ್ರೈ, ಕಾಟನ್ ಬಟ್ಟೆಲಿ ನೀಟಾಗಿ ಟ್ಯಾಪ್ ಡ್ರೈ ಮಾಡಿ ಅಷ್ಟೇ. ಇವಾಗ ಒಂದ್ಸತಿ ಹೋಗಿದ ತಕ್ಷಣ ಒಂದ್ಸರಿ ಮಲ್ಕೋಬೇಕಾದ್ರೆ ಒಂದ್ಸರಿ ವಾಶ್ ಮಾಡಿ. ಫ್ಯೂಸಡಿನ್ ಅಂತ ಒಂದು ಆಯಿಂಟ್ಮೆಂಟ್ ಕಳಿಸ್ತೀನಿ ನಿಮ್ಗೆ ನಾನು. ಅದನ್ನ ಡೈಲಿ 3 times ಅಷ್ಟೇ ಅಪ್ಲೈ ಮಾಡಿ. ಸ್ವಲ್ಪನೇ ಎತ್ಕೋಬೇಕು, ಟ್ಯಾಟೂ ಮೇಲೆ ಮಾತ್ರ ಸ್ಪ್ರೆಡ್ ಮಾಡಬೇಕು. ಅದು ಯಾವ ಥರ? ವ್ಯಾಕ್ಸ್ ಥರನಾ? ವ್ಯಾಕ್ಸ್ ಥರನೇ, ನಾರ್ಮಲ್ ವ್ಯಾಕ್ಸ್ ಥರ. ಓಕೆನಾ? 15 days ಅಪ್ಲೈ ಮಾಡಿ. 1 week ಆದ್ಮೇಲೆ ಮೇಲಿರೋ ಡೆಡ್ ಸ್ಕಿನ್ಸ್ ಎಲ್ಲ ಕಿತ್ಕೊಂಡ್ಬರ್ತಾ ಇರುತ್ತೆ. ನೀವೇ ಕಿತ್ಕೋಬಾರ್ದು, ಕೆರ್ಕೋಬಾರ್ದು. ಅದೇ ನೀವು ಬಂದ್ರೂ ಅದು ಬಿಟ್ಬಿಡಿ ನೀವು. ಅದಷ್ಟಕ್ಕೆ ಅದೇ ನೀಟಾಗಿ ಹೀಲಿಂಗ್ ಪ್ರೊಸೆಸ್ ಆಗೋದಕ್ಕೆ ಮಿನಿಮಮ್ ಅಂದರೆ 15 days ಆಗುತ್ತೆ. 15 days ಆದಮೇಲೆ ಟ್ಯಾಟೂ ನಿಮ್ಗೆ ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ? ಟ್ಯಾಟೂ ಡಲ್ ಆಗುತ್ತೆ, ಮತ್ತೆ ಡಾರ್ಕ್ ಆಗುತ್ತೆ. ನೀವೇ ಕೆರ್ಕೊಳ್ಳೋದು, ಕಿತ್ಕೊಳ್ಳೋದು ಅದೆಲ್ಲ ಮಾಡಿದ್ರೆ ಆ ಜಾಗದಲ್ಲಿ ಮಾತ್ರ ಬ್ಲ್ಯಾಂಕ್ ಆಗಿಬಿಡುತ್ತೆ. ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಅನ್ಕೊಡಿ ಸರ್. ಇಲ್ಲ, ಹೇಳ್ಬಿಡಿ. 8892214141. ಓಕೆನಾ? ಇಂಗ್4 ಟ್ಯಾಟೂಸ್. ಟ್ಯಾಟೋ ಹಾಕ್ಸ್ಕೊಂಡು ಬಂದ್ವಿ ಗೈಸ್. ಅಲ್ಲಿ ತುಂಬ ಚೆನ್ನಾಗಿ ಟ್ಯಾಟೋ ಹಾಕ್ಕೊಡ್ತಾರೆ, ಹಾಗೆ ಒಳ್ಳೆ ಪ್ರೈಸಲ್ಲೇ ಹಾಕ್ಕೊಡ್ತಾರೆ. ಹೋಗಿ ವಿಸಿಟ್ ಮಾಡಿ. ಕಾಂಟ್ಯಾಕ್ಟ್ ನಂಬರ್ ಅವರೇ ಹೇಳಿದ್ರಲ್ವ. ಹಾಗೆ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್, ಟೇಕ್ ಕೇರ್, ಗುಡ್ ನೈಟ್.